ಕರ್ನಾಟಕವನ್ನ ಪಾಕಿಸ್ತಾನ ಮಾಡೋದು ಹೊರಟಿದೆಯಾ ಸರ್ಕಾರ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಪ್ರಶ್ನೆ. ಗಣೇಶನನ್ನ ಕೂರಿಸಿದವ್ರನ್ನ ಏವನ್ನ ಆರೋಪಿ ಮಾಡಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇರಲಾರದ ಸರ್ಕಾರ ಇದು. ಮಂಡ್ಯ SP ಮತ್ತು ಗೃಹ ಸಚಿವರಿಗೆ ಏನಾಗಿದೆ ಅಂತ ಅವರು ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಸರ್ಕಾರ ಬಂದಾಗ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ, ಮತಾಂಧ ಶಕ್ತಿಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ನಿನ್ನೆನೂ ನಾಗಮಂಗಲದಲ್ಲಿ ಏವನ್ನ ಆರೋಪಿ ಯಾರು ಗಣಪತಿ ಕೂಡಿಸ್ತಾವೆ. ಗಣಪತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಲ್ಲ, ಮೆರವಣಿಗೆ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಲ್ಲ. ನೀವು ಏವನ್ ಆರೋಪಿ ಗಣಪತಿಯ ಯಾರು ಆ ಮಂಡಳಿಯ ಪ್ರಮುಖರಿದ್ದಾರೆ ಅವ್ರ ಮೇಲೆ ಏವನ್ ಆರೋಪ ಮಾಡ್ತೀರಿ ನೀವು. ಪೆಟ್ರೋಲ್ ಬಾಂಬ್ ಒಗೆದವ್ರು ನಿಮ್ಗೆ ಏವನ್ನಲ್ಲ, ರಾಡ್ ತೊಗೊಂಬಂದವರು, ಮಚ್ಚು ತೊಗೊಂಬಂದವ್ರು ನಿಮ್ಗೆ ಏವನ್ನಲ್ಲ. ನಿಮ್ಗೆ ನಾಚಿಗೆ ಮಾನ ಮರ್ಯಾದೆ ಇರಲಾರ್ದಂಥ ಒಂದು ಸರ್ಕಾರ ಮತ್ತಿಲ್ಲ ಅಲ್ಲಿನ ಅಧಿಕಾರಿಗಳು ಭಾಳ ಎಚ್ಚರಿಕೆಯಿಂದ ಇರಬೇಕಂತ ನಾನು ನಿನ್ನೂ ಹೇಳಿದ್ದೀನಿ, ಇವತ್ತು ಸ್ಪಷ್ಟಪಡಿಸ್ತೀನಿ. ನಾನು ಯಾರಿಗೋ ಪ್ಲೀಸ್ ಮಾಡ್ಲಿಕ್ಕೆ ಹೋದರೆ ಈ ಸರ್ಕಾರ ಇರೋದಿಲ್ಲ. 3-3.5 ವರ್ಷ ಆದ ನಂತರ ಅಂತೂ ಹೋಗೋದೇ ಇದು. ಮತ್ತು ದೇಶದಲ್ಲಿ ಕೋರ್ಟ್ಗಳು ಇದಾವೆ. ನಾಚಿಗೆ ಮಾನ ಮರ್ಯಾದೆ ಇದೆ ಅಲ್ಲಿಯ ಯಾರು ಏವನ್ ಮಾಡಿದಾರ ಆ SP ಗೆ, ಗೃಹ ಮಂತ್ರಿಗೆ ಏನಾದರೂ ಇದೆಯಾ? ಏವನ್ ಆರೋಪಿ ಗಣಪತಿ ಕೂಡಿಸ್ತಾವ ಪಾಕಿಸ್ತಾನ. ಇನ್ನು ರಾಹುಲ್ ಗಾಂಧಿ ಅವರು ಮೀಸಲಾತಿ ಕುರಿತಂತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ಇದನ್ನು ಖಂಡಿಸಿ ಅಲ್ಲಲ್ಲಿ ಈಗ ಪ್ರೊಟೆಸ್ಟ್ಗಳು ನಡೀತಾ ಇದೆ. ಮೀಸಲಾತಿ ಕುರಿತ ರಾಹುಲ್ ಗಾಂಧಿ ಹೇಳಿಕೆಗೆ BJP ಕಿಡಿಕಾರಿದೆ. ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಪ್ರತಿಕೃತಿ ದಹನಕ್ಕೆ BJP ಇವತ್ತು ಪ್ರಯತ್ನ ಪಟ್ಟಿದೆ. ಬೆಂಗಳೂರಲ್ಲಿ ಪ್ರತಿಕೃತಿ ದಹನಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಪೊಲೀಸರು. ಪೊಲೀಸರ ಜೊತೆ BJP ಕಾರ್ಯಕರ್ತರು ಅದೇ ಮಾತಿನ ಚಕಮಕಿ ನಡೆಸಿದ್ದಾರೆ. ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದರೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಕೂಡ ಆರೋಪ. ಖರ್ಗೆ ಅವರು ರಾಹುಲ್ ಗಾಂಧಿ ವಾಚ್ಮನ್ ಕೆಲಸವನ್ನು ಮೊದಲು ಬಿಡಲಿ. BJP ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ಆಕ್ರೋಶದ ಮಾತುಗಳಿದು. ರಾಹುಲ್ ಗಾಂಧಿ ಅವರು ನಾವು ಮೀಸಲಾತಿ ತೆಗಿತೀವಿ, ದಲಿತರಿಗೆ ಕೊಟ್ಟಿರ್ತಕ್ಕಂಥದ್ದು ಅಂತೆಲ್ಲ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಡೆದಿರೋ ಪ್ರೊಟೆಸ್ಟ್.